ಸರ್, ಇವತ್ತು ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ಜೊತೆ ಚರ್ಚೆ ಇತ್ತು. ಏನೇನಾಯ್ತು ಸರ್ ಸಭೆಯಲ್ಲಿ? ನಾವು ನಾನು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಬೆಂಗಳೂರಲ್ಲಿ 3-4 ಸಭೆ ಎಲ್ಲ ಮಾಡಿದ್ದು ಎಲ್ಲ ಕೊಟ್ಟಿದ್ದು. ಅದಾದ್ಮೇಲೆ ನಮ್ಮ ಲಿಸ್ಟ್ ನಾವು ಸಬ್ಮಿಟ್ ಮಾಡಿದ್ದೇವೆ. ಅದಾದ್ಮೇಲೆ ನಮ್ಮ ACC ಜನರಲ್ ಸೆಕ್ರೆಟರಿ ತಾವು ಕೂತ್ಕೊಂಡು ಮಾತಾಡಿ ಅವ್ರ ಹತ್ರನೂ ಕೂಡ ಮಾತಾಡಿ ಒಂದು ಸಬ್ಮಿಟ್ ಮಾಡಿದ್ದೀವಿ. ಅವರು ACC ಅಧ್ಯಕ್ಷರಿಗೂ ತಲುಪಿಸಿ ಮಾತಾಡಿ ಅಂತ ಹೇಳಿದ್ದಾರೆ. ACC ಅಧ್ಯಕ್ಷರ ಗಮನಕ್ಕೂ ತಂದಿದ್ದೀವಿ. ಅವರು ನಮಗೆ ರವಾನಿಸ್ತಾರೆ. ಅಲ್ಲ, ಶಾಸಕರಿಗೆ ಮಾತ್ರನಾ ಯಾಕೋ ಅಂದ್ರೆ ಕಾರ್ಯಕರ್ತರಿಗೂ ಸೇರಿಸಿ ಪಟ್ಟಿಯಲ್ಲಿ ಇರಲಿ ಅಂತ ಏನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾಯಕರು ಮೊದಲ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೂ ಅವಕಾಶ ಕೊಡಿ ಅನ್ನೋ ತರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದಾರಂತೆ. ಮೊದಲಿಂದನೂ ನಾವೇನ ಕಾರ್ಯಕರ್ತರು ಕೊಡಬಾರ್ದು ಅಂತ ಏನಿರಲಿಲ್ಲ. ಕಾರ್ಯಕರ್ತರಿಗೂ ಡೆಫಿನೆಟ್ ಮಾಡಲೇಬೇಕಾಗಿದೆ. ಅದು ಗಮನದಲ್ಲಿದೆ. ಅದನ್ನ ಹೈಕಮಾಂಡ್ ಅವರು ನಮ್ಮ ಪಟ್ಟಿ ಏನಿದೆ ನಾವು ಸಬ್ಮಿಟ್ ಮಾಡಿದ್ದೀವಿ. ಅವ್ರು ತಿಳಿಸ್ತಾರೆ. ಲೋಕಸಭೆ ಚುನಾವಣೆ ಪ್ರಿಪರೇಷನ್ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು ಅನ್ನುವಂತ. ಖಂಡಿತ ಈಗ ಎಲ್ಲಾ ರಾಜ್ಯನೂ ನಡೀತಾ ಇದೆಯಲ್ಲ, ಎಲ್ಲಾ ಡಿಸ್ಟಿಕ್ ಒಂದೊಂದೇ ಸ್ಟೇಟ್. ಈಗ ನೋಡಿ, ವೆಸ್ಟ್ ಬೆಂಗಾಲ್ ನಡೀತಾ ಇದೆ ಎಲ್ಲ. ನಾನು ಕರ್ನಾಟಕ ಏನ್ ಚರ್ಚೆ ಆಯ್ತು ಅನ್ನೋದು ನಾನು ಹೇಳಕ್ಕಾಗಲ್ಲ. ಬಟ್ ನಮ್ಮ ಮಿನಿಸ್ಟರ್ಸ್ಗೆ ಅವರು ವಿತಿನ್ 21st 22nd ಒಳಗಡೆ ಅವರು ಲಿಸ್ಟ್ ನ ಕೊಡ್ಲೇಬೇಕು. ಅಫಿಷಿಯಲಿ ಯಾರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ ನಾವು ಹೇಳಿದೀವಿ ಅವ್ರಿಗೆ ಪಟ್ಟಿ ಕೊಡಬೇಕು ಅಂತ. ಅದನ್ನ ನಮಗೆ ಬಹಳ ಸ್ಟ್ರಿಕ್ಟ್ ಆಗಿ ನನಗೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ CM ಎಲ್ಲಾ ಮಿನಿಸ್ಟರ್ಸ್ಗೆ ಡೈರೆಕ್ಟ್ ಆಗಿ ದರ್ ಇಸ್ ನೋ ಆಪ್ಷನ್. ಹೈಕಮಾಂಡ್ ಬಿಡೋ ಪ್ರಶ್ನೆನೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬಟ್ 3 ಹೆಸರು ಅಂತೂ ಕೊಡ್ಲೇಬೇಕು ಅಂತ ಕಂಡೀಷನ್ ಆಗಿ ನಾಳೆ ಮುಖ್ಯಮಂತ್ರಿಗಳು ಏನ್ ಮಾರ್ಗದರ್ಶನ ACC ಏನ್ ಹೇಳಿದಾರೆ ಅದನ್ನ ಮಾಡ್ತಾರೆ. ಇನ್ನೊಂದು ಜನವರಿ 15 ಒಳಗಾಗಿ ಪಟ್ಟಿ ಬಹುತೇಕ ಏನಂತಂದ್ರೆ ಫೈನಲ್ ಆಗುತ್ತೆ ಅನ್ನುವಂತಹ ವಿಚಾರ. ನಾನು ಅದೆಲ್ಲ ನಾನು ಮಾತಾಡಕ್ ಹೋಗಲ್ಲ. ಇದು ಪ್ಯೂರ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್, ಪಾರ್ಲಿಮೆಂಟ್ ಕ್ಯಾಂಡಿಡೇಟ್, ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ. ಅವರು ಒಂದು ಗೈಡ್ ಲೈನ್ ಫಿಕ್ಸ್ ಮಾಡಿ ಕೊಡ್ತಾರೆ. ಯಾಕಂದ್ರೆ ಬಹಳಷ್ಟು ನಿರೀಕ್ಷಣೆ. ನಾನ್ ಡೇಟ್ ಗೀಟ್ ಎಲ್ಲ ಕೊಡಕ್ಕೆ ನಾನು ಮುಹೂರ್ತ ಗೀರ್ತ ಎಲ್ಲ ನಾನು ಫಿಕ್ಸ್ ಮಾಡಕ್ ಆಗಲ್ಲ. ACC ಅವರು ಫಿಕ್ಸ್ ಮಾಡ್ತಾರೆ. ಇದರಲ್ಲೂ ಸಹಿತ 2-3 ಪಟ್ಟಿ ಇರುತ್ತೆ ಅಥವಾ ಒಂದೇ ಪಟ್ಟಿ ಇರುತ್ತೆ? ನಾನು ಹೇಳಿದ್ದೀನಿ 3 ಹಂತ ಮಾಡ್ತೀವಿ. 3ರಿಂದ 4 ಹಂತ ಮಾಡ್ತೀವಿ. ಕಾರ್ಯಕರ್ತರು, ಡಿಸ್ಟಿಕ್ ಕಾರ್ಯಕರ್ತರು, ಕೆಲವು ಯಾರು ಟಿಕೆಟ್ ವಂಚಿತರಾಗಿದ್ದಾರೆ, ಸೀನಿಯರ್ MLAs ಇದ್ದಾರೆ, ಕೆಲವರು ಫಸ್ಟ್ ಟೈಮ್ MLAs ಕೊಡಲ್ಲ ಅಂತ ನಾವು ಹೇಳಿದೀವಿ. ಸೆಕೆಂಡ್ ಚಾನ್ಸ್ ಕೊಡ್ತೀವಿ. ಕೆಲವು ಸೆಕೆಂಡ್ ಟೈಮ್ ಕೊಡಬೇಕು ಅನ್ನೋದು ಕೆಲವು ಇದೆ. ಅದ್ರಲ್ಲಿ ಕೆಲವು ಜಾತಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅನ್ನೋದಿದೆ. ಅದಕ್ಕೆಲ್ಲರಿಗೂ ಕೂಡ ಎಲ್ಲಾ ರೀಜನ್ ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಅವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡೇ ಮಾಡ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.